ಈ ಎರಡೂ ಸಂಸ್ಥೆಗಳಿಂದ ಪುನಃ ತಮಿಳುನಾಡಿಗೆ ಪ್ರತಿನಿತ್ಯ 15 ದಿನಗಳ ಕಾಲ 12,000 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಕರ್ನಾಟಕದ ರಿಸರ್ವಾಯರ್ಗಳಿಂದ ತಮಿಳುನಾಡಿಗೆ ಅಂತಕ್ಕಂಥ ಒಂದು ಆದೇಶ. ಇವತ್ತು ನಮ್ಮ ರಾಜ್ಯ ಸರ್ಕಾರದ ಕಾವೇರಿ ನೀರನ್ನು ಬಿಡ್ತಕ್ಕಂಥ ವಿಷಯದಲ್ಲಿ ಬಹುಶಃ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ರಲ್ಲಿ ತಮಿಳುನಾಡಿಗೆ ಹೋಲಿಕೆ ಮಾಡಿದಾಗ ಅಲ್ಲಿಯ ಸಿದ್ಧತೆಗಳನ್ನು ಅವ್ರು ಮಾಡ್ಕೋತಾರೆ. ಮುಂಗಾರಿನ ಮಳೆ ಪ್ರಾರಂಭ ಆದ ನಂತರ ಯಾವೊಂದು 2018 ಸುಪ್ರೀಂ ಕೋರ್ಟ್ನ ತೀರ್ಪು, ಅದರ ಜೊತೆಗೆ ಟ್ರಿಬ್ಯುನಲ್ನಲ್ಲಿ ಆ ನ್ಯಾಯಮಂಡಲಿಂದ ಕೊಟ್ಟಂಥ ಒಂದು ತೀರ್ಪೇನಿದೆ, ಪ್ರತಿ ತಿಂಗಳು ಇಂತಿಷ್ಟು ನೀರು TMC ನೀರು ಬಿಡಲೇಬೇಕು ಅಂತಕ್ಕಂಥ ಒಂದು ಆದೇಶಗಳು ಪಾಲಿಸಬೇಕಾದಂಥ ಅನಿವಾರ್ಯತೆ ರಾಜ್ಯದ ಮೇಲೆ ಹೊರಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕು ಹುಂಚಳ್ಳಿ ಗ್ರಾಮದಲ್ಲಿ ಭತ್ತ ನಾಟಿ ಮಾಡುವಂತಹ ನಾಟಿ ಹಬ್ಬ ಕಾರ್ಯಕ್ರಮವನ್ನು ಸ್ಕೋಡೇಸ್ ಸಂಸ್ಥೆಯಿಂದ ಹಮ್ಮಿಕೊಳ್ಳಲಾಗಿದೆ. ಇದೊಂದು ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಈ ಭತ್ತ ನಾಟಿ ಮಾಡುವುದನ್ನು ಇಂದು ಎಲ್ಲರೂ ಕೂಡ ಸಂಭ್ರಮದಿಂದ ಪಾಲ್ಗೊಳ್ಳುವುದರ ಮುಖಾಂತರ ಆಚರಣೆ ಮಾಡ್ತಾ ಇದ್ದೇವೆ. ಸ್ವಲ್ಪ ದೊಡ್ಡ ಕಾಯಿಲೆಗೆ ಹೋದರೆ 1 ಲಕ್ಷ, 2 ಲಕ್ಷ, 3 ಲಕ್ಷ ಆ ರೀತಿ ಒಂದು ವೈದ್ಯಕೀಯ ಶಿಕ್ಷಣ ಆಗಿದೆ, ವೈದ್ಯಕೀಯ ವ್ಯವಸ್ಥೆ ಆಗಿದೆ. ಆ ದೃಷ್ಟಿಯಿಂದ ಆ ಉಳಿಸೋಕ್ಕೋಸ್ಕರ ನಮ್ಮ ಆರೋಗ್ಯಶ್ರೀ ಪಡ್ಕೋಬೇಕಾಗಿದೆ, ಹಣ ಉಳಿಸೋಕ್ಕೋಸ್ಕರ ನಮ್ಮ ಆರೋಗ್ಯಶ್ರೀ ಪಡ್ಕೋಬೇಕಾಗಿದೆ. ಈ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು. ಈ ವ್ಯವಸ್ಥೆ ಆದ್ರಿಂದ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ಆ ಕಾಪಾಡ್ಕೊಳ್ಳೋ ದೃಷ್ಟಿಯಿಂದ ನಾವು ಈ ಥರ ಕಾರ್ಯಕ್ರಮಗಳನ್ನ ಹೆಚ್ಚು ಮಾಡ್ತಾ ಹೋಗಬೇಕು. ಇವತ್ತು ನಾವು ಶಿರ್ಸಿ ತಾಲೂಕಿನ ಹುಂಚಳ್ಳಿ ಗ್ರಾಮದಲ್ಲಿ ಇದು ಸರಸ್ವತಿ ಫಾರ್ಮ್ ಅಂತ ಇಲ್ಲಿ ಭತ್ತದ ನಾಟಿ ಹಬ್ಬವನ್ನು ಆಯೋಜನೆ ಮಾಡಿದ್ದಾರೆ. ಇದು 3ನೇ ವರ್ಷದ ಆಯೋಜನೆ. ನಾನು ಕೂಡ ಕಳೆದ 2 ಬಾರಿನೂ ಕೂಡ ಈ ಆಯೋಜನೆಗೆ ಬಂದಿದ್ದೇನೆ. ಇದು ಸ್ಕೋಡ್ವೇಸ್ ಸಂಸ್ಥೆನವರು ಪ್ರತಿ ವರ್ಷ ಇದನ್ನು ಒಂದು ತುಂಬ ಉತ್ಸಾಹದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಬರೀ ನಾಟಿ ಹಬ್ಬ ಅಂತ ಅಷ್ಟೇ ಅಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಟ್ರೆಡಿಷ್ನಲ್ ಅಂದರೆ ದೇಸಿ ತಳಿಗಳನ್ನು ಉಳಿಸುವಂಥ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೃಷಿ ವಿಜ್ಞಾನ ಕೇಂದ್ರನೂ ಕೂಡ ಕೈ ಜೋಡಿಸಿದೆ. KVK ಇರ್ಬೋದು, ಅಥವಾ ಏನು ಇಂಡಸ್ಟ್ರಿ ಇರ್ಬೋದು, ಪಬ್ಲಿಕ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ನಾನ್ ಗೌರ್ಮೆಂಟು ಅಥವಾ NGOs ಇರ್ಬೋದು. ಸೊ ಇವರೆಲ್ಲ ಕೈ ಜೋಡಿಸಿದಾಗ ನಾವು ರೈತನಿಗೆ ಏನು ನಾವು ಡಬ್ಲಿಂಗ್ ಫಾರ್ಮರ್ಸ್ ಇನ್ಕಮ್ ಅಂತ ಹೇಳ್ತೀವಿ, ಅವನ ಒಂದು ಇನ್ಕಮ್ನ ಡಬಲ್ ಮಾಡಬೇಕು ಅಂದರೆ ಅದು ಸುಸ್ಥಿರ ಕೃಷಿ ಆಗಿರ್ಬೋದು, ಅಥವಾ ಒಂದು ಸಾವಯವ ಕೃಷಿ ಆಗಿರ್ಬೋದು, ಹಾಗೆ ಒಂದು ಮೌಲ್ಯವರ್ಧನೆ ಆಗಿರ್ಬೋದು, ಬ್ರ್ಯಾಂಡಿಂಗ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು. ಈ ಒಂದು ಎಲ್ಲ ನಿಟ್ಟಿನಲ್ಲಿ ನಾವು ಗಮನ ಹರಿಸಬೇಕು. ಪ್ರತಿ ವರ್ಷವೂ ಕೂಡ ನಾವು ಈ ನಾಟಿ ಹಬ್ಬದ ಸಂದರ್ಭದಲ್ಲಿ ಎಲ್ಲರನ್ನೂ ಒಳಗೊಂಡು ಈ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ರೈತರಿಗೆ ನಶಿಸುತ್ತಿರುವ ಭತ್ತಗಳ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಮತ್ತು ಸುಲಭವಾಗಿ ನೈಸರ್ಗಿಕವಾಗಿ ಕೃಷಿ ಮೂಲಕ ಮತ್ತು ಅಳಿವಿನಂಚಿನಲ್ಲಿರುವ ಭತ್ತಗಳನ್ನು ಸಂಗ್ರಹಿಸುವಂಥದ್ದು, ತನ್ನ ಮೂಲಕ ಉತ್ತಮ ಆಹಾರವನ್ನು ಸಮಾಜಕ್ಕೆ ನೀಡುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ.